ರನ್ಯಾ ಕರಾಳತೆಗೆ ಬೆಚ್ಚಿ ಬಿದ್ದ ತನಿಖಾಧಿಕಾರಿಗಳು 4 ಬಾರಿ ಅಂದ್ರೆ 40 ಬಾರಿ ಪ್ರವಾಸ ಅಂದ್ರೆ ತಪ್ಪಿಸಿಕೊಂಡಿದ್ದು 4 ಬಾರಿ ಪ್ರವಾಸ 40 ಬಾರಿ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದು ತಂದೆ ರಾಮಚಂದ್ರ ರಾವ್ ಹೆಸರೇಳಕೊಂಡು ದುರ್ಬಳಕೆ ಸ್ವಾರ್ಥಕ್ಕಾಗಿ ತಂದೆಯ ಹೆಸರೇ ಮಿಸ್ಯೂಸ್ ಮಾಡಿಕೊಂಡ ಮಗಳು ಈ ಹಿಂದೆಯೂ ಹಲವು ಬಾರಿ ಹೀಗೆ ಕಳ್ಳತನ ಶಂಕೆಯೂ ಕೂಡ ಈಕೆಯ ಮೇಲಿದೆ ಆರೋಪ ಕೇರಳದ ಆಭರಣ ವ್ಯಾಪಾರಿಗೆ ಮಖಮಲ್ ಟೋಪಿ ಹಾಕಿದ್ಲಂತೆ ಆ ಆರೋಪವು ಈಕೆಯ ಮೇಲಿದೆ ಬಳಿಕ ಡಕಾಯಿತಿ ಆರೋಪದಲ್ಲಿ ಗನ್ಮ್ಯಾನ್ ಲಾಕ್ ಆಗಿದ್ದಂತೆ ಈಕೆಯ ಗನ್ಮ್ಯಾನ್ ರಾಮಚಂದ್ರ ರಾವ್ ಅವರ ಗನ್ಮ್ಯಾನ್ ಅನ್ನ ಬಂಧಿಸಿದ್ರು ಪೊಲೀಸರು ರನ್ಯಾ ಕರಾಳತೆಗೆ ಬೆಚ್ಚಿ ಬಿದ್ದ ತನಿಖಾಧಿಕಾರಿಗಳು ಬೆಚ್ಚಿ ಬೀಳದಲ್ಲೇ ಇರ್ತಾರ ಹೇಳಿ IPS ಅಧಿಕಾರಿಯ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ತಂದೆ ರಾಮಚಂದ್ರ ರಾವ್ ಹೆಸರಿನ ದುರ್ಬಳಕೆ ಸ್ವಾರ್ಥಕ್ಕಾಗಿ ತಂದೆಯ ಹೆಸರೇ ಮಿಸ್ಯೂಸ್ ಮಾಡಿಕೊಳ್ಳೋದು ಈ ಹಿಂದೆಯೂ ಹಲವು ಬಾರಿ ಹೀಗೆ ಕಳ್ಳತನ ಶಂಕೆ ತಂದೆ ಕೆಲಸ ಕಳ್ಳರನ್ನ ಹಿಡಿಯೋದು ಆದ್ರೆ ಮಗಳ ಕೆಲಸ ಕಳ್ಳತನ ಮಾಡೋದು ಅಂದ್ರೆ ಹೆಂಗ್ರಿ ತಂದೆ ಸ್ವಾತಂತ್ರ್ಯ ಹೋರಾಟಗಾರ ಮಗಳು ಭಯೋತ್ಪಾದಕಿ ಆದ್ರೆ ಹೆಂಗಿರುತ್ತೋ ಹಂಗೆ ಆಯ್ತು ಈ ಕತೆ ತಂದೆ ಊರಿಗೆಲ್ಲ ಬುದ್ಧಿ ಹೇಳೋ ಮನುಷ್ಯ ಇಡೀ ಸಮಾಜಕ್ಕೆ ಮೆಸೇಜ್ ಕಳುಹಿಸುವಂತಹ ಮನುಷ್ಯ ಮಗಳ ಈ ವರ್ತನೆ ತಂದೆಯ ಹೆಸರಿಗೆ ಕಳಂಕ ತರುತ್ತಿದೆ ಕಳ್ಳರನ್ನ ಹಿಡಿಯಬೇಕಾಗಿದ್ದ ತಂದೆ ಕಳ್ಳಿಯಾದ ಮಗಳು ಇದೊಂಥರ ವಿಚಿತ್ರ ಕಥೆ ಚಿನ್ನ ಸ್ಮಗ್ಲಿಂಗ್ ಮಾಡಿದ ನಟಿ ರನ್ಯಾ ರಾವ್ ಸೆರೆಯಾಗಿದ್ದಾಳೆ ರನ್ಯಾಗೆ 1.20 ಕೋಟಿ ಲಾಭ ಆಗಿತ್ತಂತೆ ರನ್ಯಾ ರಾವ್ ದುಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ 14.8 kg ಚಿನ್ನ ಸಾಗಿಸಿದ್ದಾರೆ ದುಬೈನಲ್ಲಿ 1 kg ಚಿನ್ನ ದರ ರು 81 ಲಕ್ಷ ಇದ್ರೆ ಬೆಂಗಳೂರಿನಲ್ಲಿ 89 ಲಕ್ಷ ಇರುತ್ತೆ ನೋಡಿ ಈ ಚಿನ್ನನ ಯಾಕೆ ತರ್ತಾರೆ ಈ ಕಳ್ಳರು ಎನ್ನುವಂಥದ್ದಕ್ಕೆ ದುಬೈನಲ್ಲಿ 1 kg ಚಿನ್ನದ ದರ 81 ಲಕ್ಷ ಇರುತ್ತೆ ಆ ಚಿನ್ನವನ್ನು ನೀವೇನಾದರೂ ಸಾಗಿಸಿದ್ರೆ ಬೆಂಗಳೂರಿನಲ್ಲಿ ಅದೇ ಚಿನ್ನದ ದರ 89 ಲಕ್ಷ ಇರುತ್ತೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಪ್ರೈಸ್ನಲ್ಲಿ ಅಂದರೆ ರನ್ಯಾ ರಾವ್ಗೆ 1.20 ಕೋಟಿ ಲಾಭ ಆಗಿದೆ ವಿದೇಶದಿಂದ ಚಿನ್ನ ಆಮದು ಮಾಡಿಕೊಳ್ಳಲು ಅವಕಾಶವಿದೆ 6% ತೆರಿಗೆ ಪಾವತಿಸಬೇಕು ಅಂದರೆ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟದ 6% ತೆರಿಗೆ ಪಾವತಿಸಬೇಕು ಅದನ್ನು ಪಾವತಿ ಮಾಡದೆ ರನ್ಯಾ ರಾವ್ ಇಲ್ಲಿಗೆ ತೆರಿಗೆ ವಂಚನೆ ಮಾಡಿರುವುದು ಕಂಡು ಬಂದಿದೆ ದುಬೈನಿಂದ ಚಿನ್ನವನ್ನು ಅಕ್ರಮವಾಗಿ ತಂದಿದ್ರಲ್ಲ ರನ್ಯಾ ರಾವ್ ತಂದೆಗೆ ಮುಳುವಾಗುತ್ತಾ ರನ್ಯಾ ರಾವ್ ಹಲ್ಕಟ್ ಕೆಲಸ ಮನಹಾಳ್ ಕೆಲಸ ತಂದೆಗೆ ಮುಳುವಾಗಬಹುದು IPS ಅಧಿಕಾರಿ ರಾಮಚಂದ್ರ ರಾವ್ ಮೇಲೆ ತೂಗುಗತ್ತಿ ತಿರುಗ್ತಾ ಇದೆ ರಾಮಚಂದ್ರ ರಾವ್ ತಲೆದಂಡಕ್ಕೆ ಮುಂದಾದ ಕೇಂದ್ರ ಸರ್ಕಾರ 14.8 kg ಚಿನ್ನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಕೊಂಡಿರುವಂತಹ ಕೇಂದ್ರ ಸರ್ಕಾರ ರಾಮಚಂದ್ರ ರಾವ್ ಭವಿಷ್ಯವನ್ನ ನಿರ್ಧರಿಸಲಿರುವ ಗೃಹ ಇಲಾಖೆ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಥವಾ ಆ ಒಂದು ಇಲಾಖೆ IPS ಅಧಿಕಾರಿಯನ್ನ ಸೇವೆಯಿಂದ ವಜಾ ಮಾಡುತ್ತ ಸರ್ಕಾರ ಹೈ ಪ್ರೊಫೈಲ್ ಕೇಸ್ನಲ್ಲಿ ಲಾಕ್ ಆಗ್ತಾರ IPS ಅಧಿಕಾರಿ ತಂದೆಗೆ ಮುಳುವಾಗುತ್ತಾ ರನ್ಯಾ ರಾವ್ ಹಲ್ಕಟ್ ಕೆಲಸ ದುಬೈನಿಂದ 14.80 kg ಚಿನ್ನ ತರ್ತಾರೆ ನೋಡಿ ಅದನ್ನ ಈಕೆ ಅದರ ಸಂಪೂರ್ಣ ರೂವಾರಿ ಆಗಿರೋದಿಲ್ಲ ಆ ಚಿನ್ನವನ್ನ ಅಲ್ಲಿ ಖರೀದಿ ಮಾಡಿಕೊಂಡು ನಮ್ಮ ಭಾರತದ ಸರ್ಕಾರಕ್ಕೆ 6% ತೆರಿಗೆ ಕಟ್ಟಬೇಕು ಆಮದು ರಫ್ತು ಇದೆಯಲ್ಲ ಪ್ರತಿಯೊಂದಕ್ಕೂ ಕೂಡ ತೆರಿಗೆಗಳಿರ್ತಾವೆ 6% ತೆರಿಗೆಯನ್ನ ಕಟ್ಟಬೇಕಾಗಿ ಬರುತ್ತೆ ಆದರೆ ಈಕೆ ಆ ತೆರಿಗೆಯನ್ನೇ ವಂಚನೆ ಮಾಡಿರ್ತಕ್ಕಂತಹದ್ದು ಇದು ಅಕ್ಷಮ್ಯ ಅಪರಾಧ ಇದೆಯಲ್ಲ ಭಾರತದ ಕಾನೂನಿನ ಪ್ರಕಾರ ಅಕ್ಷಮ್ಯ ಅಪರಾಧ ಈಕೆಯನ್ನ ಬಂಧಿಸಿದಂತಹ ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಬಹುದೊಡ್ಡ ಸವಾಲನ್ನು ಎದುರಿಸಬೇಕಾಗಿ ಬರುತ್ತೆ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಏಕಾಏಕಿ ಖಚಿತ ಮಾಹಿತಿಯ ಆಧಾರದ ಮೇಲೆ ಆಕೆಯನ್ನ ಸೆರೆ ಹಿಡಿತಾರೆ ಈಕೆಯ ಹಿನ್ನೆಲೆ ನೋಡಿ ರಣರೋಚಕವಾಗಿದೆ ಮಾಣಿಕ್ಯದ ನಟಿ ಈಗ ಗೋಲ್ಡ್ ಸ್ಮಗ್ಲರ್ ಆಗಿ ಬದಲಾಗಿದ್ದಾರೆ ಆಂಧ್ರ ಪ್ರದೇಶ ಮೂಲದ DGP ರಾಮಚಂದ್ರ ರಾವ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ಪ್ಲಾಂಟರ್ ಮಾಲಕಿಯ ಜೊತೆ 2ನೇ ಮದುವೆ ಆಗಿದ್ರು IPS ಅಧಿಕಾರಿ ಜೊತೆ ವಿವಾಹಕ್ಕೂ ಪೂರ್ವದ ದಾಂಪತ್ಯದಲ್ಲಿ ಅವರಿಗೆ ರನ್ಯಾ ಅಲಿಯಾಸ್ ಹರ್ಷವರ್ಧಿನಿ ಹಾಗೂ ರಿಷಬ್ ಹೆಸರಿನ ಮಕ್ಕಳಿದ್ರು ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಪ್ಲಾಂಟರ್ ಮಾಲಿಕಿಯನ್ನ ಮದುವೆಯಾಗಿದ್ರಲ್ಲ ಈಕೆಯ ತಂದೆ ರಾಮಚಂದ್ರ ರಾವ್ ಆ ಹೆಣ್ಣಿಗೆ ಅಥವಾ ಆ ಹೆಣ್ಣು ಹೆತ್ತಂತಹ ಮಗಳಲ್ಲ ಈಕೆ ರನ್ಯಾ ರಾವ್ ರಾಮಚಂದ್ರ ರಾವ್ ಅವರ ಮೊದಲನೇ ಪತ್ನಿಯ ಮಗಳು ಈಕೆ
ಈಕೆ ಸ್ಮಗ್ಲರ್ ಆಗಿ ಬದಲಾಗಿದ್ದು ಹೆಂಗೆ? ಮಾಣಿಕ್ಯ ಸಿನಿಮಾ ಮಾಡಿದ್ರು, 2-3 ಚಿತ್ರ ಮಾಡಿದ್ರು, ಚಿತ್ರದಲ್ಲಿ ಒಂದಷ್ಟು ದುಡ್ಡು ಬಂತು, ಸಾಕಾಗಲಿಲ್ಲ. ಅತಿಯಾದಂತಹ ಮೋಹ, ಅತಿಯಾದ ವ್ಯಾಮೋಹ. ತಂದೆ ಪೊಲೀಸ್ ಇಲಾಖೆಯಲ್ಲಿ ಬಹುದೊಡ್ಡ ಪೋಸ್ಟ್ನಲ್ಲಿದ್ದಾರೆ. ನಾನು ಏನೇ ಅಕ್ರಮ ಮಾಡಿದ್ರೂ ಕೂಡ ಅದನ್ನು ಸಹಿಸಿಕೊಳ್ಳುವಂತಹ ಮತ್ತು ನಿಭಾಯಿಸುವಂತಹ ಗೋಡೆ ನನ್ನ ಜೊತೆ ಇದೆ, ಶಕ್ತನಾಗಿದ್ದೀನಿ ನಾನು. ಕಳ್ಳತನ ಮಾಡಿದ್ರೆ ಏನು ತಪ್ಪು ಅಂತ ಮನಸ್ಸಲ್ಲಿ ಬಂತ ಏನೋ. ದುಬೈಗೆ ಹೋಗ್ತಾಳೆ ಒಂದೇ ಡ್ರೆಸ್ನಲ್ಲಿ 4 ಬಾರಿ. ನೋಡಿ, ಪೊಲೀಸ್ ಇಲಾಖೆಯನ್ನು ಈಕೆ ಯಾಮಾರಿಸಿದ್ದು 1-2 ಬಾರಿ ಅಲ್ಲ, 40 ಬಾರಿ. ಸ್ಟೈಲಿಶ್ ಆಗಿ ಬರ್ತಾರೆ. ಚಿನ್ನ ಸ್ಮಗ್ಲಿಂಗ್ ಮಾಡಿದ ನಟಿ ರನ್ಯಾ ರಾವ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು. ರನ್ಯಾ ರಾವ್ ಕೇಸ್ನಲ್ಲಿ ಪೊಲೀಸರ ಪಾತ್ರವೇ ಇದೆಯಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರನ್ಯಾ ಜೊತೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕಾಣಿಸಿದ್ದೇಕೆ? ಬಂಗಾರ ಬೇಟೆಯಲ್ಲಿ ಕಾನ್ಸ್ಟೇಬಲ್ಗಳ ಪಾತ್ರ ಇದೆಯಾ? ಹಾಗಾದ್ರೆ ಇದರಲ್ಲಿ ರಾಮಚಂದ್ರ ರಾವ್ ಅವರ ಪಾತ್ರವೂ ಅಡಗಿದೆಯಾ? ರನ್ಯಾ ರಾವ್ ದಂಧೆಗೆ ನೆರಳಾಗಿ ಕೆಲಸ ಮಾಡಿದ್ರ IPS? ಎಲ್ಲಾ ಶಂಕೆಗಳು ಕೂಡ ವ್ಯಕ್ತವಾಗುತ್ತೆ. ರನ್ಯಾ ರಾವ್ ಕೇಸ್ನಲ್ಲಿ ಪೊಲೀಸರ ಪಾತ್ರವೂ ಇದೆಯಾ? ನೋಡಿ, ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ಗಳು 3ನೇ ಕ್ಲಾಸ್ ಕಲಿತುಕೊಂಡು ಇಮಿಗ್ರೇಷನ್ ಆಫೀಸರ್ಸ್ ಆಗಿರೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಮಾನದಂಡದ ವಿದ್ಯಾರ್ಹತೆಗಳು ಇರ್ತವೆ. ಕಣ್ಣನ್ನ ನೋಡಿ ಈಕೆ ಕಳ್ಳಿ ಅಂತ ಹೇಳಬಹುದು ಆ ಆಫೀಸರ್ಸ್ಗಳಿಗೆ. ಕೈಕಾಲುಗಳ ಚಲನವಲನಗಳನ್ನು ಕಂಡು ಈತ ಸ್ಮಗ್ಲರ್ ಆಗಿರಬಹುದು ಅಂತ ಶಂಕೆಯನ್ನು ವ್ಯಕ್ತಪಡಿಸಬಹುದು. ಅಷ್ಟರ ಮಟ್ಟಿಗೆ ಟ್ರೈನ್ಡ್ ಆಗಿರುವಂಥ ಆಫೀಸರ್ಸ್ಗಳು. ಅಂಥವ್ರನ್ನೇ 40 ಬಾರಿ ಯಾಮಾರಿಸಿದಾಳೆ ಅಂದರೆ ಈಕೆ ಅದಂತಹ ದೊಡ್ಡ ಪಾಖಂಡಿ ಆಗಿರಬಹುದು. ತಂದೆಯ ಹೆಸರನ್ನು ದುರುಪಯೋಗಪಡಿಸಿಕೊಂಡಿರ್ತಕ್ಕಂತಹ ರನ್ಯಾ ರಾವ್ ಈಗ ಪೊಲೀಸರ ವಶದಲ್ಲಿದ್ದಾಳೆ. ಹಾಗಾದರೆ ರನ್ಯಾ ರಾವ್ ಅವರ ಹಿನ್ನೆಲೆ ರಣರೋಚಕವಾಗಿದೆ. ಆ ರಣರೋಚಕ ಹಿನ್ನೆಲೆಯನ್ನು ಕೂಡ ಕೆದಕೋ ಪ್ರಯತ್ನ ನಾವು ಮಾಡ್ತೀವಿ. ಹಾಗಾದರೆ ಆ ಅಧಿಕಾರಿ ಅಂದರೆ ಒಂದು ಅಧಿಕಾರಿ ಬಾರದಿದ್ದರೆ 43ನೇ ಬಾರಿಯೂ ರನ್ಯಾ ಎಸ್ಕೇಪ್ ಆಗ್ತಾ ಇದ್ಲು. 43ನೇ ಬಾರಿಯೂ ಕೂಡ ಯಾಮಾರಿಸಿಕೊಂಡು ಓಡ್ತಾ ಇದ್ಲು. ಆದರೆ ರನ್ಯಾಗೆ ಅದೃಷ್ಟ ಕೈಕೊಟ್ಟು ಬಂದರು ಆ ಅಧಿಕಾರಿ. ಆ ಪ್ರೋಟೋಕಾಲ್ ಅಧಿಕಾರಿ ಬಂದಿದ್ದರಿಂದ ರನ್ಯಾ ಲಾಕ್ ಆಗಿದ್ದಾರೆ. ಅನುಮಾನ ಬಂದು ಏರ್ಪೋರ್ಟ್ನಿಂದ ಹೊರಗೆ ತಪಾಸಣೆ ನಡೆದಿದೆ. ಹೊರಗೆ ಕರೆದೊಯ್ದು ಚೆಕ್ ಮಾಡಿದಾಗ ರನ್ಯಾ ಲಾಕ್ ಆಗಿದ್ದಾಳೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬರುವಂತಹ ಎಲ್ಲ ಪ್ರಯಾಣಿಕರನ್ನ ಏರ್ಪೋರ್ಟ್ನಲ್ಲಿ ಇಮಿಗ್ರೇಟ್ ಮಾಡಲಾಗುತ್ತೆ. ಇಮಿಗ್ರೇಷನ್ ಆಫೀಸರ್ಸ್ಗಳಿಂದ ಒಂದಷ್ಟು ತಪಾಸಣೆ ಮಾಡಲಾಗುತ್ತೆ. ಅವರ ಕೈಯಲ್ಲಿರ್ತಕ್ಕಂತಹ ಕ್ಯಾಬಿನ್ ಆಗಿರಲಿ, ಲಗೇಜ್ ಬ್ಯಾಗ್ ಆಗಿರಲಿ, ಎಲ್ಲವನ್ನೂ ಕೂಡ ಸ್ಕ್ಯಾನ್ ಮಾಡಲಾಗುತ್ತೆ. ಒಳಗೇನಾದರೂ ಇಟ್ಕೊಂಡು ಬಂದವರು, ಏನಾದರೂ ಮಾರಕಾಸ್ತ್ರಗಳಿದಾವೋ ಅಥವಾ ಕಾನೂನು ಬಾಹಿರವಾದಂಥ ಯಾವುದಾದ್ರೂ ವಸ್ತುಗಳಲ್ಲಿದ್ದಾವೋ ಅಂತ ಸ್ಕ್ಯಾನ್ ಮಾಡಲಾಗುತ್ತೆ. ಆದರೆ ಅದು ಎಲ್ಲದರಲ್ಲೂ ಕೂಡ ಈಕೆ ಸೇಫ್ ಆಗಿದ್ಲು. ಅದು ಹೆಂಗೆ ಸೇಫ್ ಆಗಿದ್ಲು, ಅದು ಎಲ್ಲಿ ಇಟ್ಕೊಂಡಿದ್ಲೋ ಗೊತ್ತಿಲ್ಲ. ಅದಾದ ನಂತರ ಒಂದು ಅಧಿಕಾರಿ ಯಾವತ್ತೂ ಕೂಡ ಏರ್ಪೋರ್ಟ್ನಲ್ಲಿ ಇರೋದಿಲ್ವಂತೆ. ಅವತ್ತೇನೋ ಈಕೆಯ ಗ್ರಹಚಾರ ಕೆಟ್ಟಿತ್ತೋ ಏನೋ, ಅಧಿಕಾರಿ ಅವತ್ತಿದ್ರು. ಆ ಅಧಿಕಾರಿ ಬರದೇ ಇದ್ದಿದ್ರೆ 43ನೇ ಬಾರಿಯೂ ಕೂಡ ರನ್ಯಾ ಎಸ್ಕೇಪ್ ಆಗ್ತಾ ಇದ್ಲು. ಆದರೆ ರನ್ಯಾಗೆ ಅದೃಷ್ಟ ಕೈ ಕೊಟ್ಟು ಬಂದರು ಆ ಅಧಿಕಾರಿ. ಆ ಪ್ರೋಟೋಕಾಲ್ ಅಧಿಕಾರಿ ಬಂದಿದ್ದರಿಂದ ಮಾತ್ರ ರನ್ಯಾ ರಾವ್ ಲಾಕ್ ಆಗಿದ್ದಾರೆ. ಅನುಮಾನ ಬಂದು ಏರ್ಪೋರ್ಟ್ನಿಂದ ಹೊರಗೆ ತಪಾಸಣೆ ಮಾಡಲಾಗಿದೆ. ಹೊರಗೆ ಕರೆದೊಯ್ದು ಚೆಕ್ ಮಾಡಿದಾಗ ರನ್ಯಾ ಲಾಕ್ ಆಗಿದ್ದಾರೆ. ತಕ್ಷಣವೇ ರನ್ಯಾಳನ್ನು ಕರೆದೊಯ್ದ ತನಿಖಾಧಿಕಾರಿಗಳು. ಕೆನ್ನೆ ಕೆಂಪಾಗಿತ್ತು. ಯಾವಾಗ ಅಧಿಕಾರಿ ಅರೆಸ್ಟ್ ಮಾಡಿದ್ರು ಹಣೆ ಮೇಲೆ ಬೆವರಿಳಿಯೋದಕ್ಕೆ ಶುರುವಾಯಿತು. ಕೆಂಪನೆಯ ಕೆನ್ನೆಯಲ್ಲೂ ಕೂಡ ಬೆವರಿಳಿತಾ ಇತ್ತು. ಅಂದರೆ ಈಕೆ ಏನು ಅನ್ಕೊಂಡಿದ್ಲು, ಒಂದು ಓವರ್ ಕಾನ್ಫಿಡೆನ್ಸ್. 42 ಬಾರಿ ಯಾಮಾರಿಸಿದವಳಿಗೆ 1 ಬಾರಿ ಯಾಮಾರಿಸೋದಕ್ಕೆ ಕಷ್ಟನಾ? ಸಾಧ್ಯನೇ ಇಲ್ಲ. ಇವತ್ತು ಕೂಡ ಯಾಮಾರಿಸ್ತೀನಿ ಅಂತೇಳಿ ಅನ್ಕೊಂಡಿದ್ಲೋ ಏನೋ. ಯಾವಾಗ ಅಧಿಕಾರಿ ಬಂದು ಲಾಕ್ ಮಾಡಿದ್ರು ಮುಗೀತು ಈಕೆಯ ಕಥೆ. ಕಿಚ್ಚ ಸುದೀಪೂ ಇಲ್ಲ, ತಮಿಳಿನ ಆಕ್ಟರ್ಸ್ಗಳು ಇಲ್ಲ. ಈಕೆಯ ಸುತ್ತ ಇರುವಂತಹದ್ದು ಪೊಲೀಸ್ ಅಧಿಕಾರಿಗಳು ಮಾತ್ರ.